ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ನಿಮ್ಮ ಆಸ್ತಿಯ ವಿಚಾರಗಳಿಗೆ ಅಂದರೆ ಸಿವಿಲ್ ರಿಲೇಟೆಡ್ ವಿಚಾರಗಳಿಗೆ ಪೊಲೀಸರ ಸಹಾಯವನ್ನು ಪಡೆದುಕೊಳ್ಬಹುದಾ, ಯಾವಾಗ ಸಹಾಯವನ್ನು ಪಡೆದುಕೊಳ್ಬಹುದು, ಪೊಲೀಸರು ಬರದೇ ಇದ್ದಾಗ ಏನು ಮಾಡಬೇಕು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕಾಲ್ ಮಾಡಬಹುದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಸ್ತಿ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಪ್ರಾಪರ್ಟಿಯ ಎಲ್ಲ ವಿಚಾರಗಳಿಗೂ ಕೂಡ ನೀವು ಸಿವಿಲ್ ದಾವೆಯನ್ನೇ ಹೂಡಬೇಕು ಅಂತ ಇರೋದಿಲ್ಲ. ನಿಮ್ಮ ಪ್ರಾಪರ್ಟಿಗೆ ನುಗ್ಗಿ ಯಾರೋ ಒಬ್ಬರು ಬೆಳೆಯನ್ನು ನಾಶ ಮಾಡ್ತಾ ಇದ್ದಾಗ, ಅಥವಾ ಬೆದರಿಕೆಯನ್ನು ಹಾಕ್ತಾ ಇದ್ದಾಗ, ಅಥವಾ ನಿಮ್ಮ ಒಂದು ಪ್ರಾಪರ್ಟಿಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ಬೈತಾ ನಿಮ್ಮ ಪ್ರಾಪರ್ಟಿಯನ್ನು ನಾಶ ಮಾಡ್ತಾ ಇದ್ದಾಗ ನೀವು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟು ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬಹುದು. ಇದೆಲ್ಲ ಕೂಡ ಅಫೆನ್ಸ್ ಆಗುತ್ತೆ. ಆದರೆ ನಿಮ್ಮ ಜಾಗವನ್ನು ಒತ್ತುವರಿ ಮಾಡಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ಅಥವಾ ನಿಮ್ಮ ಜಾಗದಲ್ಲಿ ನೀವು ಬೆಳೆಯನ್ನು ಬೆಳೀತಾ ಇರ್ತೀರ, ನಿಮ್ಮ ಜಾಗದಲ್ಲಿ ನೀವೇ ಬೆಳೆ ಬೆಳೀಲಿಕ್ಕೆ ತೊಂದರೆ ಕೊಡೋದು, ನಿಮ್ಮ ಹೆಸರಲ್ಲಿ ದಾಖಲೆಗಳೆಲ್ಲ ಇರುತ್ತೆ, ನೀವು ಸ್ವಾಧೀನದಲ್ಲೂ ಕೂಡ ಇರ್ತೀರ, ಆದರೆ ನಿಮ್ಮ ಸ್ವಾಧೀನಕ್ಕೆ ಅಡ್ಡಿಪಡಿಸೋದು, ಇದು ನಮ್ಮ ಜಾಗ, ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂಥೇಳಿ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಆಗ ನಿಮ್ಮ ಹೆಸರಲ್ಲಿರುವಂತಹ ದಾಖಲೆಗಳನ್ನೆಲ್ಲ ಇಟ್ಕೊಂಡು ನೀವು ಇಂಜಂಕ್ಷನ್ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ, ಅಂದರೆ ತಡೆಯಾಜ್ಞೆಯನ್ನು ತಗೋಬೇಕಾಗುತ್ತೆ. ಅಂದರೆ ನಿಮ್ಮ ಜಾಗದಲ್ಲಿ ಮನೆ ಕಟ್ತಾ ಇದ್ದರೆ ಅದನ್ನು ನಿಲ್ಲಿಸಲಿಕ್ಕೆ, ಅಥವಾ ನಿಮ್ಮ ಒಂದು ಜಮೀನಿನ ಸ್ವಾಧೀನಕ್ಕೆ ತೊಂದರೆ ಕೊಡ್ತಾ ಇದ್ದರೆ ನಮ್ಗೆ ಅವ್ರು ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಹೇಳಿ ನೀವು ಕೋರ್ಟ್ನಿಂದ ಇಂಜಂಕ್ಷನ್ ಆರ್ಡರನ್ನು ಪಡೆದುಕೊಳ್ಬೇಕಾಗತ್ತೆ. ಕೋರ್ಟ್ನಿಂದ ಇಂಜಂಕ್ಷನ್ ಆರ್ಡರನ್ನು ಪಡೆದ ಮೇಲೆ ಆ ತಡೆಯಾಜ್ಞೆಯ ಕಾಪಿಯನ್ನು ನಿಮ್ಮ ಅಪೋಸಿಟ್ ಪಾರ್ಟಿಯವರಿಗೆ ತೋರಿಸಿ, ನೋಡಿ ನಿಮ್ಮ ವಿರುದ್ಧ ತಡೆಯಾಜ್ಞೆ ತಂದಿದ್ದೀವಿ, ನೀವು ಮಾಡ್ತಾ ಇರುವಂತಹ ಕೆಲಸವನ್ನು ನಿಲ್ಲಿಸಿ ಅಂತ ಹೇಳ್ತೀರಾ. ಆದರೆ ನಿಮ್ಮ ಅಪೋಸಿಟ್ ಪಾರ್ಟಿಯವರು ನೀವು ತಂದಿರುವಂತಹ ಕೋರ್ಟ್ ಆರ್ಡರ್ಗೆ ಯಾವುದೇ ರೀತಿಯ ಬೆಲೆ ಕೊಡದೇನೆ ಅವರ ಕೆಲಸವನ್ನು ಅವರು ಮುಂದುವರಿಸ್ತಾ ಹೋಗ್ತಾರೆ. ಅಂದರೆ ಸ್ವಾಧೀನಕ್ಕೆ ತೊಂದರೆ ಕೊಡ್ತಾನೆ ಇರ್ತಾರೆ, ಅಥವಾ ಮನೆ ಕಟ್ಟೋ ಕೆಲಸ ಏನಿರುತ್ತಲ್ಲ ಅದನ್ನು ಮುಂದುವರಿಸ್ತಾನೆ ಇರ್ತಾರೆ. ಆಗ ನೀವು ನಿಮ್ಮ ಜುರಿಸ್ಡಿಕ್ಷನ್ನಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಒಂದು ಕೋರ್ಟ್ ಆರ್ಡರ್ ಏನಿರುತ್ತಲ್ಲ, ಇಂಜಂಕ್ಷನ್ ಆರ್ಡರ್ ಏನಿರುತ್ತಲ್ಲ, ಅದನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಈ ರೀತಿಯಾಗಿ ಆರ್ಡರ್ ಆಗಿದೆ, ಆದರೂ ಕೂಡ ಅಪೋಸಿಟ್ ಪಾರ್ಟಿಯವರು ಇದರ ವಿರುದ್ಧ ನಡೆದುಕೊಳ್ತಾ ಇದ್ದಾರೆ, ದಯವಿಟ್ಟು ಸ್ಪಾಟ್ಗೆ ಬಂದು ಅವರಿಗೆ ತಿಳಿ ಹೇಳಿ ಅಂತ ನೀವು ಕೇಳ್ಕೋಬಹುದು. ಆಗ ಪೊಲೀಸರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ನಿಮ್ಮ ಒಂದು ಕೋರ್ಟ್ ಆರ್ಡರ್ ಏನಿರುತ್ತಲ್ಲ ಆ ಕೋರ್ಟ್ ಆರ್ಡ್ರಲ್ಲಿ ಏನಿದೆಯೋ ಅದರಂತೆ ನಡೆದುಕೊಳ್ಳೋದಕ್ಕೆ ಅಪೋಸಿಟ್ ಪಾರ್ಟಿಯವರಿಗೆ ಹೇಳ್ತಾರೆ. ಒಂದೊಂದು ಸಾರಿ ಏನಾಗತ್ತಂದರೆ ಪೊಲೀಸರು ನೀವು ಈಗ ಹೋಗಿ ಕೇಳ್ತೀರ, ಈ ಥರ ತಡೆಯಾಜ್ಞೆ ತಂದಿದ್ವಿ, ಬಂದು ಸಹಾಯ ಮಾಡಿ ಅಂಥೇಳಿ. ಆಗ ಪೊಲೀಸರು ಇದು ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ನಾವು ಬರೋಕ್ಕಾಗಲ್ಲ, ಕೋರ್ಟ್ನಿಂದ ನಮಗೆ ಯಾವುದೇ ರೀತಿಯ ಡೈರೆಕ್ಷನ್ ಕೊಟ್ಟಿಲ್ಲ, ಸೊ ನಾವು ಬಂದು ಅಪೋಸಿಟ್ ಪಾರ್ಟಿಯವರನ್ನು ತಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ನೀವು ಮತ್ತೆ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಕೋರ್ಟ್ನ ಆರ್ಡ್ರ್ ಇದ್ದರೂ ಕೂಡ ಅಪೋಸಿಟ್ ಪಾರ್ಟಿಯವರು ಅದರ ವಿರುದ್ಧ ನಡೆದುಕೊಳ್ತಾ ಇದ್ದಾರೆ, ನಾವು ಪೊಲೀಸರ ಸಹಾಯ ಕೇಳಿದರೂ ಕೂಡ ಅವರು ಕೋರ್ಟ್ ಡೈರೆಕ್ಷನ್ ಇಲ್ಲದೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ, ಸೊ ನಮಗೆ ಪೊಲೀಸರ ಸಹಾಯದ ಅವಶ್ಯಕತೆ ಇದೆ, ಪೊಲೀಸರಿಗೆ ಡೈರೆಕ್ಷನನ್ನು ಕೊಡಿ ಅಂತ ನೀವು ಕೇಳ್ಕೋಬಹುದು. ಸಿವಿಲ್ ಪ್ರಕರಣಗಳಲ್ಲಿ ನ್ಯಾಯಾಲಯದ ಆದೇಶಗಳನ್ನು, ಅದರಲ್ಲೂ ಕೂಡ ವಿಶೇಷವಾಗಿ ತಡೆಯಾಜ್ಞೆಗಳನ್ನು ಜಾರಿಗೊಳಿಸಲು ಅಥವಾ ನ್ಯಾಯಾಲಯದ ಪ್ರಕ್ರಿಯೆಯ ದುರುಪಯೋಗವನ್ನು ತಡೆಯೋದಕ್ಕೆ CPC ಸೆಕ್ಷನ್ 151 ಅಡಿ ಪೊಲೀಸ್ ಪ್ರೊಟೆಕ್ಷನನ್ನು ನೀವು ಕೇಳಬಹುದು. ಆಗ ಕೋರ್ಟು ತಡೆಯಾಜ್ಞೆಯ ಆದೇಶವನ್ನು ಪಡೆದಂಥವರಿಗೆ ಪೊಲೀಸರು ಅಗತ್ಯ ಸಹಾಯವನ್ನು ಒದಗಿಸುವಂತೆ ಡೈರೆಕ್ಷನನ್ನು ಕೊಡಬಹುದು. ಯಾರೇ ಆಗಿರಲಿ ತಡೆಯಾಜ್ಞೆಯ ಆದೇಶವನ್ನು ಪಡೆದಾಗ ಅದರ ಉಲ್ಲಂಘನೆಯ ಬೆದರಿಕೆ ಎದುರಿಸಿದಾಗ ಸೆಕ್ಷನ್ 151 ಅಡಿ ಪೊಲೀಸ್ ರಕ್ಷಣೆಗಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ದಾರಿ ಇದೆ. ಇದು ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ. ಅದೇ ನ್ಯಾಯಾಲಯದ ಆದೇಶದ ವಿರುದ್ಧ ಯಾರೋ ಒಬ್ಬರು ನಡೆದುಕೊಳ್ತಾ ಇದ್ದಾರೆ ಅಂದರೆ ಅವರ ಮೇಲೆ ನ್ಯಾಯಾಂಗ ನಿಂದನೆ ಅರ್ಜಿ ಅಥವಾ ನೀವು ಎಕ್ಸಿಕ್ಯೂಷನ್ ಪಿಟಿಷನನ್ನು ಕೂಡ ಫೈಲ್ ಮಾಡಬಹುದು. ಸೊ ಅದು ಕೂಡ ಆಪ್ಷನ್ ಇರುತ್ತೆ. ನೀವು ಪೊಲೀಸರಿಂದನೇ ಸಹಾಯ ಪಡ್ಕೋಬೇಕು ಅಥವಾ ಪೊಲೀಸರು ನಿಮ್ಮ ಸಹಾಯಕ್ಕೆ ಬರಬೇಕು ಅಂಥೇಳಿ ಕೋರ್ಟ್ನಿಂದ ಡೈರೆಕ್ಷನನ್ನು ತಂದಾಗ ಪೊಲೀಸರು ನಿಮ್ಮ ತಡೆಯಾಜ್ಞೆಯ ವಿರುದ್ಧ, ಅಂದರೆ ಮನೆ ಕಟ್ತಾ ಇರೋದನ್ನು ನಿಲ್ಲಿಸುವಂತಹ ಕೆಲಸ, ಅಥವಾ ನಿಮ್ಮ ಸ್ವಾಧೀನಕ್ಕೆ ತೊಂದರೆ ಕೊಡ್ತಾ ಇದ್ದರೆ ಅದನ್ನು ತಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ನೋಡಿದ್ರಲ್ಲ ಸಿವಿಲ್ ರಿಲೇಟೆಡ್ ವಿಷಯಕ್ಕೆ ಪೊಲೀಸರ ಸಹಾಯವನ್ನು ಹೇಗೆ ಪಡೆದುಕೊಳ್ಬಹುದು ಅಂಥೇಳಿ. ಸೊ ನಿಮಗೆ ವಿಷಯ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.